हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ KA 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈಗ ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ಅಂತ ಅಂದ್ರೆ ಎಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದ್ದು ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಿಂಕ್ ಹೋಗಿದೆ ಅಂತ ಹೇಳ್ತಾ ಇದ್ದೀರಾ ಅಥವಾ ಇನ್ನೂ ಕೂಡ ಇವತ್ತು 23ನೇ ತಾರೀಕು ಇವತ್ತು ಕೂಡ ನಿಮಗೆ ಲಿಂಕ್ ಇತ್ತು ಅಂತ ಅಂದ್ರೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ ಅಥವಾ ನೀವು ಇವತ್ತು ಕೂಡ ಆಪ್ಷನ್ ಎಂಟ್ರಿನ ಮಾಡಲಿಲ್ಲ ಅಂತ ಅಂದ್ರೆ ಏನು ಪರವಾಗಿಲ್ಲ ಏನು ವರಿ ಮಾಡ್ಕೋಬೇಡಿ ನಾನು ನಿಮಗೆ ಹೇಗೆ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಹಾಗೇನೆ ಈಗ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದು ಇನ್ನೂ ಕೂಡ ಡಿಲೇ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ಚಾನಲ್ ಅಂದ್ರೆ ನನ್ನ ಚಾನಲ್ 5000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ ಬೇಗ ಬೇಗ 5000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಒಂದು 300 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ ಬೇಗ 300 ಲೈಕ್ಸ್ನ ಕಂಪ್ಲೀಟ್ ಮಾಡಿ ಓಕೆ ಸ್ಟೂಡೆಂಟ್ಸ್ ನಿಮಗೆ ಈಗಾಗಲೇ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು 22ನೇ ತಾರೀಕು ಅಂತಾನೂ ಕೂಡ ನಿಮಗೆ ಒಂದು ಡೇಟ್ ಅನೌನ್ಸ್ ಆಗಿತ್ತು ನೋಟಿಫಿಕೇಶನ್ ಅಲ್ಲಿ ನಿಮಗೆ ಕೊಟ್ಟಿದ್ರು ಆ ಒಂದು ನೋಟಿಫಿಕೇಶನ್ ನಾನು ನಿಮಗೆ ತೋರಿಸ್ತೇನೆ ಆ ಒಂದು ನೋಟಿಫಿಕೇಶನ್ ಅಲ್ಲಿ ನಿಮಗೆ 22ನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು ಆದರೆ ನಿಮಗೆ 23ನೇ ತಾರೀಕುವರೆಗೂ ನಿಮಗೆ ಇವತ್ತೇನಾದರೂ ನಿಮಗೆ ಆ ಒಂದು ಲಿಂಕ್ ಇದ್ದರೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ ಅಥವಾ ಲಿಂಕ್ ಇಲ್ಲ ಅಂತ ಅಂದರೆ ಕ್ಲೋಸ್ ಆಗಿದೆ ಅಂತಂದರೆ ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ರು KA ಮುಖಾಂತರ ನಿಮಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು ಆದರೆ ಇನ್ನೂ ಕೂಡ ನಿಮ್ಗೆ ಏನಾದರೂ ಆ ಲಿಂಕ್ ಪ್ರೊವೈಡ್ ಆಗಿದ್ದರೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೋಬೋದು ಅಥವಾ ಕ್ಲೋಸ್ ಆಗಿದ್ರೆ ಏನು ಕೂಡ ವರಿ ಬೇಡ ಯಾಕೆ ಅಂತ ಅಂದರೆ ಈಗ ನಿಮಗೆ ಕ್ಲೋಸ್ ಆಗುತ್ತೆ 25ನೇ ತಾರೀಕು ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಬಿಡ್ತೀವಿ ಅಂತ ಹೇಳಿದ್ದಾರೆ KA ಮುಖಾಂತರ ನೀವು ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ಈಗ 25ನೇ ತಾರೀಕು ಹೇಳಿದೆ ಆದರೆ ಇನ್ನೂ ಕೂಡ ಎಕ್ಸ್ಟೆಂಡ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಆದರೆ ಇನ್ನೂ ಕೂಡ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಆದ್ಮೇಲೂ ಕೂಡ ನಿಮಗೆ 3 ಡೇಸು ಮೂರು ದಿನದವರೆಗೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ ಅಲ್ಲಿ ನೀವು ಆರಾಮಾಗಿ ಆಪ್ಷನ್ ಎಂಟ್ರಿನ ಮಾಡ್ಕೋಬೋದು ಸೆಕೆಂಡ್ ಮಾಕ್ ರಿಸಲ್ಟ್ ಏನು ಬರುತ್ತೆ ಅದರಲ್ಲೂ ಕೂಡ ನೀವು ಯಾವ ಕಾಲೇಜ್ ಸಿಗುತ್ತೆ ಸಿಗಲ್ಲ ಅನ್ನೋದನ್ನು ಕೂಡ ನೀವು ತಿಳ್ಕೋಬೋದು ಹಾಗೆ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿನ ಮಾಡಬೇಕು ಅನ್ನೋದು ಕೂಡ ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಹೋಗಿ ನೋಡಿ ಹಾಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಗೆ ಬರೋದಾದರೆ ನಿಮಗೆ ಈಗ PDF ನಿಮಗೆ ತೋರಿಸ್ತೇನೆ ನೋಟಿಫಿಕೇಶನ್ KA ಮುಖಾಂತರ ಬಿಟ್ಟಿದ್ದ ನಿಮಗೆ ತೋರಿಸ್ತೇನೆ ಈಗ ಓಕೆ ಸ್ಟೂಡೆಂಟ್ಸ್ ನೀವು ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ಯಾವಾಗ ಬಿಡ್ತೀನಿ ಅಂತ ಹೇಳಿದ್ದಾರೆ ಅಂದರೆ 25ನೇ ತಾರೀಕು ರಾತ್ರಿ 8 ಗಂಟೆ ನಂತರ ಇಲ್ಲಿ ನಿಮಗೆ ಬಿಡ್ತೀವಿ ಅಂತ ಹೇಳಿದ್ದಾರೆ ಈ ಡೇಟು ನಮಗೆ ಎಕ್ಸ್ಟೆಂಡ್ ಆಗೋದಿಲ್ಲ ಅಂತ KA ಮುಖಾಂತರ ನಿಮಗೆ ಹೇಳಿದ್ದಾರೆ ಈ ಡೇಟು ಎಕ್ಸ್ಟೆಂಡ್ ಆಗೋದಿಲ್ಲ ಯಾಕಂದರೆ ಈಗ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಈಗ ಡೇಟನ್ನು ಕೂಡ ಕೊಟ್ಟಿದ್ರು ಆ ಡೇಟಲ್ಲಿ ಕೂಡ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಂಡಿದ್ದೀರಾ ಈಗ ಆಪ್ಷನ್ ಎಂಟ್ರಿ ಡೇಟು ಕೂಡ ಕ್ಲೋಸ್ ಆಗಿದೆ ಈಗ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಬರುತ್ತೆ ಅದು 25ನೇ ತಾರೀಕು ಅಂತ ಹೇಳಿದ್ದಾರೆ ರಾತ್ರಿ 25 ಅಥವಾ 26ನೇ ತಾರೀಕು ನಿಮಗೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ಪಕ್ಕ ಬಂದೇ ಬರುತ್ತೆ ಅದಾದಮೇಲೆ ನಿಮಗೆ ಮತ್ತೆ 25ನೇ ತಾರೀಕು ಅಥವಾ 26ನೇ ತಾರೀಕು ನಿಮಗೆ ಮತ್ತೆ ಆಪ್ಷನ್ ಎಂಟ್ರಿನ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ನೀವು ಮಾಕ್ ಅಲಾಟ್ಮೆಂಟ್ ಅಂದರೆ ನೀವು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದರೆ ನಿಮಗೆ ಮೆಡಿಕಲ್ ಸೀಟ್ ಬೇಕು ಅಂತ ಇದ್ದರೆ ನೀವು ಸ್ಟಾರ್ಟಿಂಗ್ ಏನು ಪ್ರಿಯಾರಿಟಿನ ಕೊಡಬೇಕಾಗಿರೋದು ಮೆಡಿಕಲ್ ಕಾಲೇಜಸ್ಗೆ ಅದಾದಮೇಲೆ ಇಂಜಿನಿಯರಿಂಗ್ ಬೇಕಾದರೆ ಇಂಜಿನಿಯರಿಂಗ್ ಕಾಲೇಜಸ್ಗೆ ಕೊಡಿ ಆಮೇಲೆ ಲಾಸ್ಟಲ್ಲಿ ನಮಗೆ ಅಗ್ರಿಕಲ್ಚರ್ ಬೇಕು ಅಂತಂದರೆ ಅಗ್ರಿಕಲ್ಚರ್ಗೆ ನೀವು ಪ್ರಿಯಾರಿಟಿನ ಕೊಡ್ಬೋದು ಅಥವಾ ನಮಗೆ ಫಸ್ಟ್ ಇಂಜಿನಿಯರಿಂಗ್ ಸೀಟ್ ಬೇಕು ಅಂದರೆ ಫಸ್ಟ್ ನೀವು ಇಂಜಿನಿಯರಿಂಗ್ಗೆ ಪ್ರಿಯಾರಿಟಿ ಕೊಟ್ಟು ನೆಕ್ಸ್ಟ್ ನೀವು ಮೆಡಿಕಲ್ಗೆ ಪ್ರಿಯಾರಿಟಿನ ಕೊಡಿ ಅದಾದಮೇಲೆ ಅಗ್ರಿಕಲ್ಚರ್ಗೆ ಪ್ರಿಯಾರಿಟಿ ಕೊಡಿ ಓಕೆ ಹೀಗೆ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ ಇದು ಡೇಟ್ ಏನಾರು ಎಕ್ಸ್ಟೆಂಡ್ ಆಗುತ್ತಾ ಅಂತ ಕೇಳೋದ್ರೆ ಇಲ್ಲ ಎಕ್ಸ್ಟೆಂಡ್ ಆಗೋದಿಲ್ಲ ಯಾಕೆಂದರೆ KA ಮುಖಾಂತರ ಈಗಾಗಲೇ ಲೇಟ್ ಆಗಿರುವಂಥದ್ದು ಈ ಒಂದು ಪ್ರೊಸೆಸ್ ಎಲ್ಲ ಇನ್ನೂ ಕೂಡ ಎಕ್ಸ್ಟೆಂಡ್ ಮಾಡೋದಿಲ್ಲ ಅವರು ನಿಮಗೆ ಬೇಗ ಬೇಗ ಈ ಒಂದು ಆಪ್ಷನ್ ಎಂಟ್ರಿನ ಮುಗಿಸಿ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ನಿಮಗೆ ಯಾವಾಗ ಬರುತ್ತೆ ಅಂತಂದರೆ 1ನೇ ತಾರೀಕು ಅಂದರೆ 1 ಸೆಪ್ಟೆಂಬರ್ 2024ರಲ್ಲಿ ನಿಮಗೆ ಈ ಒಂದು ರಿಸಲ್ಟು ಫಸ್ಟ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟು ಬರುವಂಥದ್ದು ಹಾಗಾಗಿ ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಬೇಡಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತ ನಿಮಗೆ 25ನೇ ತಾರೀಕು ಅದಾದಮೇಲೆ 25ನೇ ತಾರೀಕು ಮೇಲೆ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳೋದಕ್ಕೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರೆ ಅಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಳಿ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟು ನಿಮಗೆ 25 ಅಥವಾ 26ನೇ ತಾರೀಕು ಬಂದೇ ಬರುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾರೆ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ನ ನೋಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ ಸ್ಟೂಡೆಂಟ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ನೀವೇನೇ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ 5000 ಸಬ್ಸ್ಕ್ರೈಬರ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ನ ಮಾಡಿ 300 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್ ಎಲ್ರಿಗೂ ಟೇಕ್ ಕೇರ್ ಬಾಯ್ ಸ್ಟೂಡೆಂಟ್ಸ್